ಸ್ನೇಹಿತರೆ ನಮಸ್ಕಾರ. ನನಗೆ ಈ ದರ್ಶನ್ ಕೇಸನ್ನು ನೋಡಿದಾಗ ಪಾಪ ಅನಿಸೋದು ಆ ವಿಜಯಲಕ್ಷ್ಮಿ ಅವರನ್ನು ನೋಡಿದಾಗ ರೀ. ಪಾಪ ರೀ, ಆ ಹೆಂಗಸಿಂದ ಏನು ತಪ್ಪಿದೆ ಹೇಳಿ? ಬರೀ ನೋವು, ಕಣ್ಣೀರು, ಬರೀ ಟೆನ್ಷನ್ನು. ಅಯ್ಯೋ, ಈ ದರ್ಶನ್ನ ಮದುವೆ ಆಗಿದ್ದಂಥ ತಪ್ಪಿಗೆ ಆಕೆ ಇನ್ನೆಷ್ಟು ನೋವನ್ನು ಅನುಭವಿಸ್ಬೇಕೋ, ಇನ್ನೆಷ್ಟು ಕಣ್ಣೀರು ಹಾಕಬೇಕೋ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ದರ್ಶನ್ ಮೊನ್ನೆ ಅಂದರೆ ಕಳೆದ ಬಾರಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ, ಅದು ಬೆಂಗಳೂರು ಇರ್ಬೋದು, ಅದಾದ ಬಳಿಕ ಬಳ್ಳಾರಿ ಇರ್ಬೋದು, ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿ ವಾರಕ್ಕೊಮ್ಮೆ ಬಳ್ಳಾರಿಗೆ ಹೋಗಿ ಬರ್ತಿದ್ದಂಥ ವಿಜಯಲಕ್ಷ್ಮಿ ದರ್ಶನನ್ನು ಹೊರಗಡೆ ಕರ್ಕೊಂಬರೋದಕ್ಕೆ ಮಾಡಿದಂಥ ಪ್ರಯತ್ನಗಳು ಒಂದಲ್ಲ ಎರಡಲ್ಲ, ಸಾಲು ಪ್ರಯತ್ನವನ್ನು ಮಾಡೋದು ಮಾತ್ರವಲ್ಲದೆ ಕಂಪ್ಲೀಟಾಗಿ ಈ ಹಿಂದೆ ಇದ್ದಂಥ ದರ್ಶನ್ಗೂ ಈಗ ಇರುವಂಥ ದರ್ಶನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋ ರೀತಿಯಲ್ಲಿ ರೂಪಿಸಿಬಿಟ್ರು. ದರ್ಶನ್ಗೆ ಸಾಕಷ್ಟು ಕಂಡೀಷನ್ಸ್ಗಳನ್ನು ಹಾಕಿ ಬೇಲನ್ನು ಕೂಡ ತೆಗೆದುಕೊಂಡ್ರು. ಜೊತೆಗೆ ಟೆಂಪಲ್ ರನ್, ವಿಜಯಲಕ್ಷ್ಮಿ ಮಾಡಿದಂಥ ಟೆಂಪಲ್ ರನ್ಗಳನ್ನು ನೀವು ನೋಡಿದ್ರೆ ಬಹುಶಃ ನೀವು ಅಚ್ಚರಿ ಪಡ್ತೀರ. ಯಾವ ಹೆಂಗಸು ಕೂಡ ಇಷ್ಟು ಶ್ರಮವನ್ನು ಹಾಕೋದಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲೂ ಕೂಡ ಈ ಕಾಲದಲ್ಲಿ ಇಂಪಾಸಿಬಲ್. ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ರು, ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದರು, ಹೋಮ ಹವನಗಳನ್ನು ಮಾಡಿದರು. ಕುಂದಾಪುರದಿಂದ ಹಿಡಿದು ಕಾಮಾಖ್ಯದವರೆಗೆ ಎಲ್ಲ ದೇವಗಳು, ಅದರಲ್ಲೂ ಶಕ್ತಿಪೀಠಗಳ ಮೇಲೆ ಭಾರಿ ವಿಶ್ವಾಸವನ್ನು ಇಟ್ಟಿದ್ದಂತಹ ಈಕೆ ಸಾಲು ಹೋಮ ಹವನ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಕೊನೆಗೂ ಕೂಡ ದರ್ಶನನ್ನು ಬಿಡಿಸ್ಕೊಂಡು ಬಂದಿದ್ರು, ಬೇಲ್ ಪಡೆದು ಬಿಡಿಸ್ಕೊಂಡು ಬಂದಿದ್ರು. ಆದರೆ ಈಗ ಮತ್ತೆ ಅದೇ ಸಂಕಷ್ಟ, ಮತ್ತೆ ಅದೇ ಕಣ್ಣೀರು. ಈ ಕಣ್ಣೀರನ್ನ ನೋಡ್ತಾ ಹೋದರೆ ನನಗೆ ನೆನಪಾಗೋದು ಮೊನ್ನೆ ಪವಿತ್ರಗೌಡ ಕಣ್ಣೀರು ಹಾಕಿದ್ರು ಅನ್ನುವಂಥ ಸುದ್ದಿ. ಹೌದು, ನಿಮ್ಗೆ ಗೊತ್ತಿರ್ಬೋದು, ಪವಿತ್ರಗೌಡ ಯಾವಾಗ ಪೊಲೀಸರು ವಶಕ್ಕೆ ಪಡೆದ್ರು ಆಗ ಮತ್ತೆ ಕಣ್ಣೀರನ್ನು ಹಾಕಿದ್ರಂತೆ. ಎಂಥ ಜೀವನ ನಂದು ಅಂತೇಳಿ ಕಣ್ಣೀರನ್ನು ಸುರಿಸಿದ್ರಂತೆ. ಈ ಕಣ್ಣೀರಿಗೆ ಕಾರಣ ವಿಜಯಲಕ್ಷ್ಮಿಯವರ ಶಾಪನೇ ಅಂತೇಳಿ ಈಗ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಯಾಕೆ ಮತ್ತು ಹೇಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲೇ ಹೇಳಿದೆಲ್ಲ, ವಿಜಯಲಕ್ಷ್ಮಿ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಕೂಡ ಬರಬಾರ್ದು. ಹೆಣ್ಮಕ್ಳು ಅಂತಲ್ಲ, ಯಾರಿಗೂ ಕೂಡ ಬರಬಾರ್ದು. ಯಾಕಂತ ಹೇಳಿದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟ ದರ್ಶನ್ ಪತ್ನಿಯಾಗಿ ಒಂದೇ ಒಂದು ದಿನವೂ ಬಹುಶಃ ಖುಷಿಯಾಗಿ ಇರಲಿಲ್ಲ. ಆಕೆ ಹಾಕಿದಂಥ ಕಣ್ಣೀರಿನ ದಿನಗಳು ಒಂದಲ್ಲ ಎರಡಲ್ಲ, ಪ್ರತಿಯೊಂದು ಕ್ಷಣವೂ ಕೂಡ ಆಕೆ ಕಣ್ಣೀರಿನಲ್ಲೇ ಜೀವನವನ್ನು ಕಳೆಯುವಂತಾಗಿದೆ. ಆರಂಭದಲ್ಲಿ ಒಂದಷ್ಟು ವರ್ಷಗಳ ಕಾಲ ಈ ದರ್ಶನ್ ಫೇಲ್ಯೂರನ್ನು ಕಂಡಂಥ ಸಂದರ್ಭದಲ್ಲಿ, ಸಾಲು ಫೇಲ್ಯೂರನ್ನು ಕಂಡಂಥ ಸಂದರ್ಭದಲ್ಲಿ ಇದೇ ವಿಜಯಲಕ್ಷ್ಮಿಗೆ ಹಿಗ್ಗಾಮುಗ್ಗ ಹೊಡೆದು ನಂತರ ಜೈಲು ಸೇರಿದ್ದ. ಅದಾದ ಬಳಿಕ ಎಲ್ಲದೂ ಕೂಡ ಸರಿ ಹೋಯಿತು ಅನ್ನುವಂಥ ಹೊತ್ತಿಗೆ ವಿಜಯಲಕ್ಷ್ಮಿಯಿಂದ ಸ್ವಲ್ಪ ಅಂತರವನ್ನು ಕಾಪಾಡಿಕೊಂಡು ಈ ಪವಿತ್ರಗೌಡ ಜೊತೆಗೆ ಸಂಸಾರವನ್ನು ಸಾಗಿಸೋದಕ್ಕೆ ಶುರು ಮಾಡಿದ. ಇದು ಈಕೆಗೆ ಮತ್ತೊಂದು ಎರಡನೇ ನೋವು. ಈ ಎರಡನೇ ನೋವು ಕಳೆದು ಇನ್ನೇನು ಹೊಸ ಜೀವನವನ್ನು ಸಾಗಿಸಬೇಕು ಅನ್ನುವಂಥ ಹೊತ್ತಿಗೆ ಮತ್ತೆ ಮತ್ತೊಂದು ನೋವು ಕಾಡೋದಕ್ಕೆ ಶುರು ಆಯಿತು. ಅದೇ ಈ ರೇಣುಕಸ್ವಾಮಿ ಕೇಸ್. ಇಲ್ಲಿ ರೇಣುಕಸ್ವಾಮಿ ಕೇಸ್ನಲ್ಲಿ ದರ್ಶನ್ ಅಕ್ಷರಶಃ ಹೋಗಿರೋದು ಪವಿತ್ರಗೌಡಗೋಸ್ಕರ. ಈ ಪವಿತ್ರಗೌಡಗೋಸ್ಕರ ಅಂದರೆ ಇಲ್ಲಿ ಕಟ್ಕೊಂಡವಳು ಇರುವಾಗ ಇಟ್ಕೊಂಡವಳು ಸವಾಸ ಮಾಡಿ ಆಕೆಯ ರಕ್ಷಣೆಗಾಗಿ ಅಥವಾ ಆಕೆಯ ವಿಚಾರದಲ್ಲಿ ಹೋದಂಥ ದರ್ಶನ್ ಇವತ್ತು ಜೈಲು ಸೇರುವಂತಾಯಿತು. ಆದರೆ ಇಲ್ಲಿ ಕಣ್ಣೀರನ್ನು ಹಾಕುವಂತಾಗಿದ್ದು ಯಾರಿಗೆ? ದರ್ಶನ್ ಪತ್ನಿಗೆ, ದರ್ಶನ್ ಮಕ್ಕಳಿಗೆ, ದರ್ಶನ್ ಫ್ಯಾಮಿಲಿಗೆ ಅಲ್ವಾ? ಇದನ್ನು ದರ್ಶನ್ ಯೋಚನೆ ಮಾಡಬೇಕು. ಇಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದರ್ಶನ್ ಅತಿ ದೊಡ್ಡ ಹೆಸರನ್ನು ಪಡೆದಿರುವಂಥ ನಟ, ಅತಿ ಹೆಚ್ಚು ಫ್ಯಾನ್ಸನ್ನು ಹೊಂದಿರುವಂಥ ನಟ. ಹೀಗಿರುವಾಗ ಬದುಕಿನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಬಟ್ ಅದು ಇರೋದು ಸಾಯಲಿ. ವಿಜಯಲಕ್ಷ್ಮಿ ಇಷ್ಟೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾಳೆ, ನನ್ನ ಹೆಂಡತಿ ಇಷ್ಟೆಲ್ಲ ಯತ್ನವನ್ನು ಮಾಡುತ್ತಿದ್ದಾಳೆ, ನಾನು ಹೀಗೆ ಮಾಡೋದು ಸರಿಯಲ್ಲ ಅನ್ನುವಂಥ ಆಲೋಚನೆ ಇದ್ದಿದ್ರೂ ಸಾಕಿತ್ತು. ಯಾವುದೂ ಇರದಂಥ ಕಾರಣಕ್ಕೋಸ್ಕರನೇ ಇವತ್ತು ದರ್ಶನ್ಗೆ ಈ ಪರಿಸ್ಥಿತಿ ಬಂದಿದೆ. ಇಲ್ಲಿ ನಾನು ಆರಂಭದಲ್ಲಿ ಹೇಳಿದಲ್ಲ, ವಿಜಯಲಕ್ಷ್ಮಿ ಎಷ್ಟು ಕಣ್ಣೀರನ್ನು ಹಾಕಿದಾರೋ ಅಷ್ಟೇ ಕಣ್ಣೀರನ್ನು ಇವತ್ತು ಪವಿತ್ರಗೌಡ ಹಾಕಬೇಕು. ಯಾಕಂತ ಹೇಳಿದರೆ ವಿಜಯಲಕ್ಷ್ಮಿಯ ಒಂದೊಂದು ಕಣ್ಣೀರಿಗೂ ಕೂಡ ಅಷ್ಟು ಬೆಲೆ ಇದೆ, ಅಷ್ಟು ನ್ಯಾಯ ಇದೆ. ಆದರೆ ಪವಿತ್ರಗೌಡ ಕಣ್ಣೀರಿಗೆ ಗೊತ್ತಿಲ್ಲ. ಇನ್ನು ಪವಿತ್ರಗೌಡ ಮೊನ್ನೆ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಬಿಕ್ಕಿ ಹತ್ತರು ಅನ್ನೋಂಥ ಸುದ್ದಿಯನ್ನು ನೋಡಿದೆ. ಬಿಕ್ಕಿ ಅಳೋದು ಇಲ್ಲಿ ಇದು ವಿಜಯಲಕ್ಷ್ಮಿ ಅವರ ಶಾಪದ ಪರಿಣಾಮ ಅಂತಲೂ ಕೂಡ ಅಭಿಮಾನಿಗಳು ಮಾತನಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ದರ್ಶನ್ ಮತ್ತು ಪವಿತ್ರಗೌಡ ಪರಿಚಯ ಆಗಿದ್ದು ಒಂದು ಸಿನಿಮಾದಿಂದ, ಅದಾದ ಬಳಿಕ ಸ್ನೇಹ ಆಯಿತು, ಅದಾದ ಬಳಿಕ ಒಂದು ಪ್ರೀತಿ ಆಯಿತು. ಪ್ರೀತಿ ಆದಮೇಲೆ ಇವರ ನಡುವೆ ಒಂದು ಸಂಬಂಧವು ಕೂಡ ಸೃಷ್ಟಿಯಾಯಿತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಪ್ರಶ್ನೆ ಬರುತ್ತೆ, ಅವರಿಬ್ಬರ ನಡುವೆ ಏನು ಸಂಬಂಧ ಅಂತೇಳಿ. ಹೈಕೋರ್ಟ್ನಲ್ಲಿ ಮಾತ್ರ ಅಲ್ಲ, ಈ ರೀತಿ ಸಂಬಂಧದ ಬಗ್ಗೆಯೂ ಕೂಡ ಪ್ರಶ್ನೆ ಹೇಳುತ್ತೆ. ಅಷ್ಟೆಲ್ಲ ಆದ್ರೂ ಕೂಡ ದರ್ಶನ್ ತಮ್ಮ ಒಂದು ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಟ್ಟಿಲ್ಲ. ಇಲ್ಲಿ ಕಾಡಿ ಬೇಡಿ ವಿಜಯಲಕ್ಷ್ಮಿ ಸಾಕಷ್ಟು ಸಲ ಹೇಳ್ತಾರೆ, ಬೇಡ ರೀ ಈ ರೀತಿ ಯಾಕೆ ಮಾಡ್ತಿದ್ದೀರಾ ಅಂತೇಳಿ. ಬಟ್
ಅಹಂಕಾರದ ಅಮಲಿನಲ್ಲಿ ನಾನು ಅನ್ನುವಂಥ ದರ್ಪದಲ್ಲಿದ್ದಂಥ ದರ್ಶನ್ಗೆ ಇದ್ಯಾವುದು ಕೂಡ ಆವಾಗ ಕೇಳಿಸ್ಲೇ ಇಲ್ಲ. ಇನ್ನು ದರ್ಶನ್ ಒಂದು ರೀತಿ ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡ್ ಇರುವಂಥ ಮನುಷ್ಯ. ಅದು ಕೂಡ ಈ ವಿಚಾರದಲ್ಲಿ, ಇಂಥ ವಿಚಾರಗಳಲ್ಲಿ ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡು, ಬಹಿರಂಗವಾಗಿಯೇ ಮುಖಕ್ಕೆ ಹೊಡೆದಂಗೆ ಮಾತನಾಡುವಂಥ ಮನುಷ್ಯ. ಇನ್ನು ಫ್ಯಾಮಿಲಿಯ ಒಳಗಡೆ ಕೇಳಬೇಕಾ, ಫ್ಯಾಮಿಲಿಯ ಒಳಗೂ ಕೂಡ ಒಂದು ರೀತಿಯಲ್ಲಿ ವಿಜಯಲಕ್ಷ್ಮಿಯನ್ನು ಹೆದರಿಸಿ ಇಟ್ಕೊಂಡಿದ್ದ ಒಂದು ಹಂತದವರೆಗೂ ಕೂಡ. ಮೊನ್ನೆ ಜೈಲು ಸೇರೋವರೆಗೂ ಕೂಡ ವಿಜಯಲಕ್ಷ್ಮಿ ಇದ್ದಿದ್ದು ಯಾವ ರೀತಿ ಅನ್ನೋದು ಬಹುಶಃ ನಿಮ್ಗೆ ಗೊತ್ತಿದೆ. ಬಟ್ ಆದರೆ ವಿಜಯಲಕ್ಷ್ಮಿ ಆ ತಪ್ಪನ್ನು ಮಾಡಲಿಲ್ಲ. ಅಂದರೆ ದರ್ಶನ್ ತಪ್ಪು ಮಾಡ್ದ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ತಪ್ಪನ್ನು ಮಾಡಲಿಲ್ಲ. ಇಮಿಡಿಯೇಟ್ಲಿ ಬರ್ತಾರೆ, ಕೋರ್ಟ್ಗೂ ಕೂಡ ಹಾಜರಾಗ್ತಾರೆ. ಕೋರ್ಟ್ನಿಂದ ಪ್ರತಿಯೊಂದು ಹಂತದಲ್ಲೂ ಜೈಲಿಗೆ ಹೋಗೋದು, ಜೈಲಿಂದ ಮತ್ತೆ ಶಿಫ್ಟ್ ಆಗೋದು ಬಳ್ಳಾರಿಯಲ್ಲೂ ಕೂಡ ಪ್ರತಿ ವಾರಕ್ಕೊಂದ್ಸಲ ಬರೋದು, ಈ ರೀತಿ ದರ್ಶನ್ಗೆ ಬೆನ್ನೆಲುಬಾಗಿ ನಿಲ್ಲೋದೇ ವಿಜಯಲಕ್ಷ್ಮಿ ಈ ಹಂತದಲ್ಲಿ ಎಷ್ಟೇ ಕಣ್ಣೀರನ್ನು ಹಾಕಿಸಿದ್ರು ಕೂಡ, ಈ ದರ್ಶನ್ ಎಷ್ಟೇ ಕಣ್ಣೀರನ್ನು ಹಾಕಿಸಿದ್ರು ಕೂಡ ಅದನ್ನು ಮರೆತು ದರ್ಶನ್ಗೋಸ್ಕರ ಮಿಡಿದ್ರು. ದರ್ಶನ್ಗೋಸ್ಕರ ಎಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಅಂತ ಹೇಳಿದ್ರೆ ಅದು ವಿಜಯಲಕ್ಷ್ಮಿಗೆ ಮಾತ್ರ ಗೊತ್ತು. ಆಕೆ ಮಾಡಿದಂಥ ಪ್ರಯತ್ನಗಳು ವಿಜಯಲಕ್ಷ್ಮಿಗೆ ಮಾತ್ರ ಗೊತ್ತು. ಇನ್ನು ಈ ವಿಜಯಲಕ್ಷ್ಮಿ ಇಷ್ಟರ ಮಟ್ಟಿಗೆ ದರ್ಶನ್ಗೋಸ್ಕರ ಹೋರಾಟವನ್ನು ಮಾಡಿದರೂ ಕೂಡ ದರ್ಶನ್ ಎಲ್ಲೋ ಒಂದು ಕಡೆ ಮಾಡಿದಂಥ ತಪ್ಪುಗಳೇ ಇವತ್ತು ದರ್ಶನ್ಗೆ ಪಾಪ ಪ್ರಜ್ಞೆಯನ್ನು ಕಾಡುವಂತೆ ಮಾಡ್ತಿದೆ. 10 ವರ್ಷಗಳ ಕಾಲ ವಿಜಯಲಕ್ಷ್ಮಿ ಅವರು ಹಾಕಿದಂಥ ಹಿಡಿ ಶಾಪ ಇವತ್ತು ಇಲ್ಲಿ ಪವಿತ್ರ ಗೌಡ್ಗೆ ತಟ್ಟಿದೆ ಅಂತ ಹೇಳ್ಬಿಟ್ಟು ಅವರ ಫ್ಯಾನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಾ ಇದ್ದಾರೆ. ನೀವು ನಮ್ಮ ಅತ್ತಿಗೆಯನ್ನು ಎಷ್ಟರ ಮಟ್ಟಿಗೆ ಕಾಡಿದ್ರಿ, ಎಷ್ಟು ಕಣ್ಣೀರನ್ನು ಹಾಕಿಸಿದ್ರಿ, ಕಣ್ಣೀರಲ್ಲಿ ಕೈ ತುಳಿಯೋ ರೀತಿ ಮಾಡಿದ್ರಿ, ಹೀಗಾಗಿ ದೇವರು ಇವತ್ತು ನಿಮಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಯಾಕಂತ ಹೇಳಿದ್ರೆ ಇಲ್ಲಿ ಜೈಲಿಗೆ ಹೋಗೋದಕ್ಕಿಂತ ಮುಂಚೆನೂ ಕೂಡ ಪವಿತ್ರ ಗೌಡ ಒಂದು ಸ್ಟೇಟಸನ್ನು ಹಾಕಿದರು. ಸಮ್ ಡಿಲೇಸ್ ಆರ್ ಡಿವೈನ್ ಪ್ರೊಟೆಕ್ಷನ್, ಐ ಚೂಸ್ ಪೇಷನ್ಸ್, ಐ ಚೂಸ್ ಫೇತ್ ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ರು. ಅಂದರೆ ನಾನು ದೇವರ ರಕ್ಷಣೆಯಲ್ಲಿ ಮತ್ತು ತಾಳ್ಮೆಯನ್ನು ಆರಿಸ್ಕೊಂಡಿದ್ದೇನೆ, ಹೀಗಾಗಿ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ, ದೇವರು ನನ್ನನ್ನು ರಕ್ಷಿಸ್ತಾರೆ ಅಂತೇಳಿ. ಅಂದರೆ ಇಲ್ಲಿ ದರ್ಶನ್ನು ಕೆಳತಿಯಾಗಿ ಹೀಗೆ ಒಂದೊಂದು ಮಾಡಿದಂಥ ಕೆಲಸಗಳಿದಾವಲ್ಲ, ಯಾರು ಪವಿತ್ರ ಗೌಡ, ಆ ಕೆಲಸಕ್ಕೆ ವಿಜಯಲಕ್ಷ್ಮಿ ಹಾಕಿದಂಥ ಕಣ್ಣೀರಿದೆಯಲ್ಲ, ಇವೆಲ್ಲದಕ್ಕೂ ಕೂಡ ಈಗ ಬೆಲೆ ತೆರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಮಾತ್ರ ಘೋರ ದುರಂತ. ಇನ್ನೆಷ್ಟು ಟೈಮ್ ಗೊತ್ತಿಲ್ಲ ರೀ, 6 ತಿಂಗಳೋ 1 ವರ್ಷನೋ ಅದಕ್ಕೂ ಜಾಸ್ತಿಯೋ ಗೊತ್ತಿಲ್ಲ, ಎಲ್ಲರೂ ಕೂಡ ಜೈಲಲ್ಲಿ ಕುಳಿಬೇಕು. ಅಷ್ಟು ದಿನಗಳ ಕಾಲ ವಿಜಯಲಕ್ಷ್ಮಿ ನೆಮ್ಮದಿಯೂ ಕೂಡ ಹಾಳು. ಇನ್ನು ಮುಂದೆ ಹೇಗೋ, ವಿಜಯಲಕ್ಷ್ಮಿ ಪರಿಸ್ಥಿತಿ ಹೇಗೋ, ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಫ್ಯಾಮಿಲಿಯ ಪರಿಸ್ಥಿತಿ ಹೇಗೋ ಗೊತ್ತಿಲ್ಲ. ಬಟ್ ನನ್ನ ಕಾಳಜಿ ಇಷ್ಟೇ, ಆ ಪಾಪ ಆ ಹೆಂಗಸಿಗೊಂದು ನೆಮ್ಮದಿ ಇಲ್ಲಲ್ಲ ಈ ದರ್ಶನಿಂದ ಅಂಥೇಳಿ. ಆತ ಮಾಡಿದಂಥ ತಪ್ಪಿಗೆ ಈಕೆ ಇನ್ನು ಹಗಲೇ ರಾತ್ರಿ ನಿದ್ದೆಯನ್ನು ಬಿಡಬೇಕಲ್ಲ ಅನ್ನೋದು ಅಷ್ಟೇ ಬೇಸರ. ಇನ್ನು ವಿಜಯಲಕ್ಷ್ಮಿಗೆ ಎಷ್ಟು ಬೇಸರ ಇದೆಯೋ ಅದರಷ್ಟು ಹೆಚ್ಚು ಬೇಸರ ದರ್ಶನ್ ಅಭಿಮಾನಿಗಳಿಗೂ ಕೂಡ ಇದೆ. ಅದೇ ಕಾರಣಕ್ಕೆ ಇವತ್ತು ಪವಿತ್ರ ಗೌಡಗೆ ಹಿಗ್ಗಾಮುಗ್ಗ ಬೈತಾ ಇದ್ದಾರೆ, ಜಾಡಿಸ್ತಿದ್ದಾರೆ. ನಿನ್ನಿಂದ ನಮ್ಮತ್ತಿಗೆ ಕಣ್ಣೀರು ಹಾಕುವಂತಾಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ. ವಾಟೆವರ್, ದರ್ಶನ್ ಮಾಡಿದಂಥ ತಪ್ಪಿಗೆ ಇವತ್ತು ವಿಜಯಲಕ್ಷ್ಮಿ ಕಣ್ಣೀರು ಹಾಕ್ತಿರೋದು, ವಿಜಯಲಕ್ಷ್ಮಿ ಹಿಡಿ ಶಾಪಕ್ಕೆ ಪವಿತ್ರ ಗೌಡ ಕಣ್ಣೀರು ಹಾಕ್ತಿರೋದು, ಇವೆಲ್ಲವೂ ಕೂಡ ಕರ್ಮದ ಪ್ರತಿಫಲ ಅಲ್ವಾ? ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯನ್ನು ನೋಡಿದ್ರೆ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಈ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.